ಯಾವುದೇ ವೈರಲ್ ಕಾಯಿಲೆಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಆರೋಗ್ಯವಂತರಿಗೆ ಇದು ಕಡಿಮೆ ತೊಂದರೆ ಕೊಡುತ್ತೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತವ್ರಿಗೆ ಬೇಗ ಅಫೆಕ್ಟ್ ಆಗುತ್ತೆ. ಡೆಂಗ್ಯೂ ಇತ್ತೀಚೆಗೆ ಒಂದು ನಮ್ಮ ದೇಶದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ತುಂಬಾ ತಲ್ಲಣಗೊಳಿಸ್ತಾ ಇದೆ ಜನರ ಆರೋಗ್ಯ ದೃಷ್ಟಿಯಲ್ಲಿ. ಅದಾದ ನಂತರ ತುಂಬಾ ಜನಕ್ಕೆ ಇದ್ರ ಹೆಂಗೆ ಟ್ರೀಟ್ಮೆಂಟ್ ತಗೋಬೇಕು, ಯಾವ ತರ ನಾವು ಪ್ರಿಕಾಷನರಿ ತಗೋಬೇಕು ಅನ್ನೋದು ತುಂಬಾ ನಾಲೆಡ್ಜ್ ಕಡಿಮೆ ಆಗ್ತಾ ಇದೆ. ಸೊ ಒಬ್ಬ ಡಾಕ್ಟರ್ ಆಗಿ ಯಾವ ತರ ಸಜೆಷನ್ ಕೊಡ್ತಾರೆ ಸರ್ ಡೆಂಗ್ಯೂ ಫೀವರ್ ವಿಚಾರವಾಗಿ? ಜ್ವರ ಅಂದ್ರೆ ಫೀವರ್, ನಮ್ಮ ಬಾಡಿ ಟೆಂಪರೇಚರ್ 98.6 ಗಿಂತ ಮೇಲೆ ಹೋದಾಗ ಅದು ನಾರ್ಮಲ್ ಟೆಂಪರೇಚರು. ಸೊ ನ್ಯಾಚುರಲಿ ಮೈ ಬಿಸಿ ಆಗುತ್ತೆ, ಜ್ವರ ಬರುತ್ತೆ. ಜ್ವರ ಒಂದು ಕಾಯಿಲೆ ಅಲ್ಲ, ಇದು ಒಂದು ರೋಗ ಲಕ್ಷಣ. ನಮ್ಮ ದೇಹದ ರಿಯಾಕ್ಷನ್, ಒಂದು ವೈರಸ್ ಎಂಟ್ರಿ ಆಗಲಿ, ಒಂದು ಬ್ಯಾಕ್ಟೀರಿಯಾ ಎಂಟ್ರಿ ಆಗಲಿ, ಒಂದು ಅಲರ್ಜನ್ ಎಂಟ್ರಿ ಆಗಲಿ, ಒಂದು ಇನ್ಫೆಕ್ಷನ್ ಆಗಲಿ, ಅದರ ನಮ್ಮ ದೇಹದ ರಿಯಾಕ್ಷನ್ನೇ ಟೆಂಪರೇಚರ್ ಅನ್ನೋದು. ಅದರೊಳಗೆ ನಾವಿವತ್ತು ಸ್ಪೆಸಿಫಿಕ್ ಆಗಿ ಮಾತಾಡ್ತಿರೋದು ಡೆಂಗ್ಯೂ ಜ್ವರ. ಇದಕ್ಕೆ ಮೊದಲು ನಮಗೆ ಚೆನ್ನಾಗಿ ಗೊತ್ತಿತ್ತು, ಮಲೇರಿಯಾ ಜ್ವರ ಬರೋದು, ಟೈಫಾಯ್ಡ್ ಜ್ವರ ಬರೋದು, ವೈರಲ್ ಜ್ವರ ಬರೋದು, 108 ರೀತಿಯ ಜ್ವರಗಳಿದ್ದು. ಆದರೆ ಡೆಂಗ್ಯೂನೇ ಯಾಕೆ ಇವತ್ತು ನಮಗೆ, ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ನಿಮಗೆ ಸುದ್ದಿ ಡೆಂಗ್ಯೂ ಡಂಗೂರ ಅಂತ ಎಲ್ಲ ಮಾಧ್ಯಮದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು ಸೊಳ್ಳೆಯ ಕಡಿತದಿಂದ ಬರುವಂತ 3-4 ಜ್ವರಗಳಲ್ಲಿ ದ ಮೋಸ್ಟ್ ಡೇಂಜರಸ್ ಫೀವರ್ ಅಂದ್ರೆ ಡೆಂಗ್ಯೂ ಜ್ವರ. ಇದು ಸೊಳ್ಳೆ ಕಡಿಯೋದ್ರಿಂದನೇ ಬರೋದು. ನಾವು ಕೊರೋನಾ 3 ವರ್ಷ ಸಫರ್ ಮಾಡಿದೀವಿ, ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದ್ದಂತ ಸಾಂಕ್ರಾಮಿಕ ರೋಗ. ಆದರೆ ಡೆಂಗ್ಯೂ, ಮಲೇರಿಯಾ, ನೀವು ಫೈಲೇರಿಯಾಸಿಸ್ ಅಂತ ನೀವು ಕೋಸ್ಟಲ್ ಮಂಗಳೂರು ಕಡೆ ಹೋದ್ರೆ ಆಣೆಕಾಲ ಆಗುತ್ತಲ್ಲ, ಅದು ಅಂಡ್ ಅದ್ರ ಜೊತೆಗೆ ಇಲ್ಲಿ ಚಿಕನ್ ಗುನಿಯಾ, ಝೀಕೋ ವೈರಸ್, ಇವೆಲ್ಲ ಕೂಡ ಸೊಳ್ಳೆ. ಅದ್ರೊಳಗೆ ಈ ಪರ್ಟಿಕ್ಯುಲರ್ ಸೊಳ್ಳೆ ಇದೆಯಲ್ಲ, ಡೆಂಗ್ಯೂ ಸೊಳ್ಳೆ ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಈಡಿಸ್ ಈಜಿಪ್ಷಿಯೈ, ಅದು ಟೈಗರ್ ಮಸ್ಕಿಟೋ ಅಂತೀವಿ. ನೋಡಿ ಇದು ಎಷ್ಟು ಸರಳ ಅಂದ್ರೆ, ಇದು ಅಗಲತ್ತು ಕಚ್ಚುವ ಸೊಳ್ಳೆ. ಅದು ಈ ಬ್ರೀಡಿಂಗ್ ನೋಡಿ, ನಿಮಗೆ ಡೆಂಗ್ಯೂ ಜ್ವರ ಬರಬಾರ್ದು ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಈ ಸೊಳ್ಳೆ ಬೆಳವಣಿಗೆ ಆಗಬಾರ್ದು, ಬ್ರೀಡ್ ಆಗಬಾರ್ದು. ಎಲ್ಲಿ ಬ್ರೀಡ್ ಆಗುತ್ತೆ ನಿಮಗೆ ಗೊತ್ತಿದೆ, ನಾವು ಸಾಕಷ್ಟು ಸಾರಿ ಮಾಧ್ಯಮದಲ್ಲಿ ಹೇಳಿದೀವಿ. ಮಳೆ ಬಂದು ನಿಂತ ಮೇಲೆ ಮಳೆಗಾಲದಲ್ಲೇ ಬರ್ತದೆ, ಯಾಕಂದ್ರೆ ಮಳೆ ನೀರು ನಿಮ್ಮ ಮನೆ ಮುಂದೆ ಚಿಪ್ಪು, ಹೂವಿನ ಕುಂಡ, ಸಣ್ಣದೊಂದು ಗುಂಡಿ, ಅಲ್ಲಿ ಮಕ್ಕಳಲ್ಲಿ ಆಟ ಆಡೋ ಜಾಗದಲ್ಲಿ ಇರುತ್ತೆ. ಈ ಸೊಳ್ಳೆ ಆ ಫ್ರೆಶ್ ಸ್ಟ್ಯಾಗ್ನೆಂಟ್ ವಾಟರ್, ಅರಿಯುವ ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ, ಅಂತ ಕಡೆ ಮೊಟ್ಟೆ ಹಿಡಿದು ಬೆಳವಣಿಗೆ ನಡೆಸುತ್ತೆ. ಸೊ ನಿಮ್ಮ ಮನೆ ಸುತ್ತೆ ಅದು ಬ್ರೀಡಿಂಗ್ ಆದ್ರೆ ಕಚ್ಚೋದು ನಿಮ್ಮನ್ನೇನೆ. ಅದು ಹೆಂಗ್ ಕಚ್ಚುತ್ತೆ ಅಂದ್ರೆ ನೀವು ಸೊಳ್ಳೆ ಪರ್ದೆ ಹಾಕೊಳಕ್ಕಾಗಲ್ಲ. ಇದು ಯಾಕಂದ್ರೆ ಅಗಲು ಕಚ್ಚುವ ಸೊಳ್ಳೆ. ಇದು ಆಕ್ಚುಲಿ ವೆಜಿಟೇರಿಯನ್ ಮಸ್ಕಿಟೋ, ಗಿಡದ ರಸವನ್ನು ಕುಡಿದು ಬದುಕುವಂತ ಸೊಳ್ಳೆ. ಆದ್ರೆ ಗಂಡು ಸೊಳ್ಳೆ ಮನುಷ್ಯನ್ ಕಡಿಯಲ್ಲ. ಬಟ್ ಗಂಡು ಸೊಳ್ಳೆನ ನೀವು ಯಾಕೆ ಡಿಸ್ಟ್ರಾಯ್ ಮಾಡ್ಬೇಕು ಅಂದ್ರೆ, ಹೆಣ್ಣು ಸೊಳ್ಳೆಗೆ ಪ್ರೆಗ್ನೆಂಟ್ ಮಾಡೋದೇ ಈ ಗಂಡು ಸೊಳ್ಳೆ. ಅದರಿಂದ ಆ ಗಂಡು ಸೊಳ್ಳೆನೂ ಡಿಸ್ಟ್ರಾಯ್ ಮಾಡಬೇಕು. ಈ ಹೆಣ್ಣು ಸೊಳ್ಳೆ ತನ್ನ ಹೊಟ್ಟೆಯಲ್ಲಿ ಮೊಟ್ಟೆ ಇದ್ದಾಗ ಅದಕ್ಕೆ ಪ್ರೋಟೀನ್ ಬೇಕು ಅನ್ಸುತ್ತೆ, ಆಗ ಮನುಷ್ಯರನ್ನು ಕಚ್ಚುವಂತ ಸೊಳ್ಳೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಯಾಕಂದ್ರೆ ನೀವು ಹೆಂಗ್ ತಪ್ಪಿಸ್ಕೋಬಹುದು ಈ ಸೊಳ್ಳೆ ಕಡಿತದೆ ಅಂದ್ರೆ, ನಿಮ್ಮ ಮನೆ ಸುತ್ತಮುತ್ತ ಇರುವ ನೀರನ್ನ ಮಳೆ ಬಂದ ನಂತರ ಖಾಲಿ ಮಾಡಿ. ಎರಡನೇದು, ನಿಮ್ಮ ಮಕ್ಕಳನ್ನ ಆಟ ಹೋಗ್ಬೇಕು ಅಂದ್ರೆ ಫುಲ್ ಬಟ್ಟೆ ಹಾಕಿ, ಫುಲ್ ಸ್ಲೀವ್ ಶರ್ಟು, ಪ್ಯಾಂಟು, ಸಾಕ್ಸ್ ಹಾಕಿದ್ರೆ ಅದು ಕಚ್ಚೋದಿಲ್ಲ. ನೀವು ಅಷ್ಟೇನೆ. ಸೊ ಆದ್ದರಿಂದ ಎಲ್ಲೋ ಒಂದ್ ಕಡೆ ಈ ಸೊಳ್ಳೆಯ ಕಡಿತದಿಂದ ಬರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ, ಒಬ್ಬ ಪಾಸಿಟಿವ್ ಮನುಷ್ಯ ಇದ್ರೆ ಅವನನ್ನ ಈ ಸೊಳ್ಳೆ ಕಚ್ಚಿದ ನಂತರ ಇದು ಇನ್ಫೆಕ್ಟ್ ಆಗುತ್ತೆ. 6-8 ದಿನದಲ್ಲಿ ಆ ವೈರಸ್ ಇದರ ಗಟ್ಟಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಈ ಸೊಳ್ಳೆ ಹೋಗಿ ಇನ್ನೊಬ್ಬ ಮನುಷ್ಯನಿಗೆ ಕರೆದ್ರೆ, ಕಚ್ಚಿದ್ರೆ 5-6 ದಿನದೊಳಗೆ ಅವನಿಗೆ ಡೆಂಗ್ಯೂ ಜ್ವರ ಬರುತ್ತೆ. ಇಷ್ಟು ಸರಳ ವಿಜ್ಞಾನ. ದಯವಿಟ್ಟು ಡೆಂಗ್ಯೂ ಇಸ್ ಎ ಡೇಂಜರಸ್ ಫೀವರ್. ಯಾಕಂದ್ರೆ ಮಲೇರಿಯಾ ಒಳಗೆ ಯಾರು ಸತ್ತೋಗೋದಿಲ್ಲ, ಮುಂದೆ ಸ್ಕ್ರೀನ್ ದೊಡ್ಡದಾಗಿದೆ. ವೈರಲ್ ಫೀವರ್ನಾಗೆ ಇಲ್ಲ. ಇವನ್ ಕೊರೋನಾ ಒಳಗೂ ನಾವು ನೋಡಿದೀವಿ, ಕರೆಕ್ಟ್ ಟೈಮ್ನಾಗ ಆಕ್ಸಿಜನ್ ಕೊಟ್ಟರೆ ಉಳ್ಕೊಳ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿ, ಅವರು ಇಂಟರ್ನಲ್ ಬ್ಲೀಡಿಂಗ್ ಆಗಿ, ಮಲ್ಟಿ ಆರ್ಗನ್ ಫೇಲ್ಯೂರ್ ಹೋಗಿ, ಡಿಹೈಡ್ರೇಷನ್ ಆಗಿ ಸತ್ತೋಗ್ತಾರೆ. ಅದರಿಂದ ಇವತ್ತು ಅಷ್ಟೊಂದು ಸುದ್ದಿ ಮಾಡ್ತಾ ಇದೆ ಡೆಂಗ್ಯೂ ಜ್ವರ. ಅದ್ರ ಬಗ್ಗೆ ಎಚ್ಚರವಿರಲಿ. ಸರ್ ಆಮೇಲೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಸರ್, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತಾ ಇದೀವಿ. ಸೊ ಹಾಗಾದ್ರೆ ಮನುಷ್ಯರು ಯಾವ ತರ ಅದನ್ನ ಪ್ಲೇಟ್ಲೆಟ್ಸ್ ನ ರೈಸ್ ಮಾಡ್ಕೋಬಹುದು ಸರ್ ನಿಮ್ ಪ್ರಕಾರ? ಆಮೇಲೆ ಇನ್ನೊಂದು ವಿಷಯ ನೀವು ಹೇಳ್ತಾ ಇದ್ರಿ, ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಬರಲ್ಲ ಅಂತ ಹೇಳ್ಬಿಟ್ಟು ತಾತ್ಪರ್ಯವಾಗಿ ನೀವು ಹೇಳ್ತಾ ಇದ್ರ ಒಂದು ಕಾಮಿಡಿ ಟೈಪ್ ಅಲ್ಲಿ. ಸೊ ಇದರ ಒಂದು ಹಿನ್ನೆಲೆ ಏನು ಸರ್? ಅದರ ಒಂದು ಅರ್ಥ ಏನು ಸರ್? ನೀವು ನೋಡಿ, ಥಿಯೇಟರ್ ನೋಡಿ ಸಿನಿಮಾ ನೋಡ್ತಿದ್ದಾರೆ. ಇವನ ಕುವೆಂಪು ಕಲಾಕ್ಷೇತ್ರದಲ್ಲಿ ಹಗಲೊತ್ತು ಕಾರ್ಯಕ್ರಮ 11 ಗಂಟೆಗೆ. ಆ ಸುತ್ತು ಗಿಡಗಳು ಸೊಳ್ಳೆ ಇರ್ತವೆ. ಅವು ಬಂದು ಕೂತಿರೋರಿಗೆ ಅದು ಬಹಳ ಇಂಟ್ರೆಸ್ಟಿಂಗ್. ನೀವು ನೋಡ್ಬೇಕು, ಆಫ್ ಸ್ಲೀವ್ ಹಾಕಿರ್ತಾರಲ್ಲ, ಹಿಂದ್ಗಡೆಯಿಂದ ಈ ಸೊಳ್ಳೆಗೆ ಏನು ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ ಗಾಡ್, ನನ್ನ ಬುಕ್ನಲ್ಲೇ ಬರೀತಾನೆ, ಹಿಂದಗಡೆ ಬಂದು ಮೊಣಕೈ ಕಚ್ಚುತ್ತಂತೆ ಅದು.
ಸೊ ನೀವು ಆಫ್ ಸ್ಲೀವ್ ಹಾಕೊಂಡಿರ್ತೀರಿ, ನಂತರ ಕೋಟ್ ಹಾಕೊಂಡಿರೋದ, ಕೆಲವರು ಸಾಕ್ಸ್ ಹಾಕೊಂಡಿರೋ ಬರೀ ಕಾಲ್ನಲ್ಲಿ ಬಂದಿರ್ತಾರೆ. ಆದ್ರಿಂದ ಮಧ್ಯೆ ಮಧ್ಯೆ ಹಿಂಗ್ ಚಪ್ಪಾಳೆ ಹೊಡೆದ್ರೆ ಓಡೋಗ್ತವೆ. ನ್ಯಾಚುರಲ್ ಸೊಳ್ಳೆನೋ ಇಲ್ಲದ್ರೆ ಹೊಡೆದಾಕ್ಬೋದು, ಇದ್ರೆ ಅಟ್ಲೀಸ್ಟ್ ಶಬ್ದ ಮಾಡಿ ಹೋಗ್ತವೆ. ಅದಕ್ಕೆ ನಾನು ಬಹಳ ಸಾರಿ ತಮಾಷೆಗೆ ಹೇಳ್ತಿರ್ತೀನಿ, ಇದು ವೈಜ್ಞಾನಿಕ ವಿಚಾರ. ದಯವಿಟ್ಟು ನೀವು ಚಪ್ಪಾಳೆ ಹೊಡೆದ್ರಿಂದ ನನಗೆ ಖುಷಿ ಆಗೋದಷ್ಟೇ ಅಲ್ಲ, ನಿಮಗೆ ಡೆಂಗ್ಯೂ ಜ್ವರ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಿಮ್ಗೆ ಸೊಳ್ಳೆ ಕಡಿದಿದ್ರೆ ನಿಮಗೆ ಡೆಂಗ್ಯೂ ಅಲ್ಲಿ ಬರ್ತದೆ. ಸೊ ಹಂಗಾಗಿ ಇಟ್ ಈಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್. ಆಮೇಲೆ ಇನ್ನೊಂದು ನೀವು ಕೇಳಿದ್ರಿ ಇದಕ್ಕೆ ಯಾಕೆ ಟ್ರೀಟ್ಮೆಂಟ್ ಇಲ್ಲ ಅಂತ. ನಾನು ಒಂದು ಹೇಳ್ತೀನಿ, ಯಾವುದೇ ವೈರಲ್ ಕಾಯಿಲೆಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಆಂಟಿ ವೈರಲ್ ಡ್ರಗ್ಸ್, ಇವಾಗ ಟೈಫಾಯ್ಡ್ ಬ್ಯಾಕ್ಟೀರಿಯಲ್ ಡಿಸೀಸು, ಟೈಫಾಯ್ಡಿಗೆ ಮೆಡಿಸಿನ್ ಇದೆ, ಆದ್ರೆ ವೈರಸ್ಗೆ ಇದುವರೆಗೂ ನಾವು ಮೆಡಿಸಿನ್ ಕಂಡ್ರಿ. ಯಾಕಂದ್ರೆ ಈ ವೈರಸ್ಗಳು ಏನಾಗುತ್ತೆ ಅಂದ್ರೆ ಮ್ಯೂಟೇಷನ್ ಆಗ್ತಾ ಇರ್ತವೆ, ಹಂಗಾಗಿ ಸ್ಪೆಸಿಫಿಕ್ ಡ್ರಗ್ ಕಂಡುಹಿಡಿಯಕ್ಕಾಗಿಲ್ಲ. ಇವನ್ ಕೋವಿಡ್ ಟೈಮ್ನಾಗ ಅದೇ, ಎಕ್ಸೆಪ್ಟ್ HIV ಅದು ವೈರಲ್ ಕಾಯಿಲೆ. ಏಡ್ಸ್ ಕಾಯಿಲೆಗೆ ಇವತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳು ದುಡ್ಡು ಖರ್ಚು ಮಾಡಿ ಮೆಡಿಸಿನ್ ಬಂದಿವೆ. ಇವ್ಯಾವಕ್ಕೂ ಕೂಡ ಮೆಡಿಸಿನ್ ಬಂದಿಲ್ಲ, ವ್ಯಾಕ್ಸಿನ್ ಬಂದಿಲ್ಲ. ಮತ್ತೆ ಹೆಂಗ್ ಟ್ರೀಟ್ ಮಾಡ್ತೀರಿ ಡಾಕ್ಟರ್ ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಏನ್ ಸಿಂಪ್ಟಮ್? ಜ್ವರ ಪ್ಯಾರಾಸಿಟಮಾಲ್ ಕೊಡ್ತೀವಿ. ಡಿಹೈಡ್ರೇಷನ್, ಮಗು ತುಂಬಾ ನಿರ್ಜಲ ಆಗುತ್ತೆ, ಅದಕ್ಕೆ ಡ್ರಿಪ್ ಹಾಕ್ತೀವಿ. ಎಲ್ಲೋ ಒಂದ್ ಕಡೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ಬಿಡುತ್ತೆ, ಅದಕ್ಕೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೊಡ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಜನಗಳು ನಮ್ಮನ್ನು ಕೇಳ್ತಾರೆ, ಡಾಕ್ಟ್ರೆ ಪಪಾಯ ತಿಂದ್ರೆ ಒಳ್ಳೇದಂತೆ, ಹೌದಾ? ಪಪಾಯ ಲೀವ್ಸ್ ಒಳ್ಳೇದಂತೆ, ಅದು ನಿಜ. ಪಪಾಯ ಕ್ಯಾಪ್ಸೂಲ್ ಬಂದಿದೆ. ಎಲ್ಲೋ ಒಂದ್ ಕಡೆ ಅದು ಬೂಸ್ಟ್ ಮಾಡುತ್ತೆ ಅಷ್ಟೇ. ಅದೊಂದ್ರೆ ನೀನು ಪಪಾಯ ತಿನ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ದಯವಿಟ್ಟು ಇದನ್ನ ತಪ್ಪು ನಂಬಿಕೆಗಳು ನೀವು ತಗೊಳ್ಳಿ, ಅದರಿಂದ ತೊಂದರೆ ಇಲ್ಲ. ಪಪಾಯ ಲೀವ್ಸ್ ನ ಜೇನುತುಪ್ಪದಲ್ಲಿ ಇದು ಮಾಡಿ ತಗೊಳ್ಳಿ ಅಂತಾರೆ, ಆಯುರ್ವೇದದವರು ಅದೇ ಹೇಳ್ತಾರೆ, ನಾವು ಕೂಡ ತಗೊಳ್ಳಿ ಅಂತೀವಿ. ಆದ್ರಿಂದ ಕಿವಿ ಫ್ರೂಟು ಇವೆಲ್ಲ ಓವರ್ ಆಲ್ ನಿಮ್ ಇಮ್ಯುನಿಟಿ ಅಂತೀವಿ ನಾವು. ಅಲ್ಟಿಮೇಟ್ಲಿ ನೋಡಿ, ಯಾವ ಮನುಷ್ಯನಿಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಅದು. ಆರೋಗ್ಯವಂತರಿಗೆ ಇದು ಕಡಿಮೆ ತೊಂದರೆ ಕೊಡುತ್ತೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತವ್ರಿಗೆ ಬೇಗ ಅಫೆಕ್ಟ್ ಆಗುತ್ತೆ. ಅದರಿಂದ ದಯವಿಟ್ಟು ಸೆಲ್ಫ್ ಡಯಾಗ್ನೋಸ್ ಮಾಡಿ. ಇದೇನು ಸಾಮಾನ್ಯ ಜ್ವರ 2 ದಿನಕ್ಕೆ ವಾಸಿ ಆಗುತ್ತೆ ಅಂತ ಮಗು ಸುಸ್ತಾಗೋರ್ಗು ಇದ್ದು ಮನೆಗಳಿಗೆ ಕರ್ಕೊಂಡೋಗಿ ಡೆತ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕು. ಇದು ನನ್ನ ಸಜೆಷನ್.